ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನವರು ಸಭೆಯನ್ನ ನಡೆಸಿ ಅದಾದ ನಂತರದಲ್ಲಿ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿಕ್ಕೆ ಶಾಸಕರಿಗೆ ಆಜ್ಞೆಯನ್ನ ಮಾಡಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ದೋಸ್ತಿ ಪಕ್ಷಗಳು ಕೂಡ ರಹಸ್ಯವಾದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ನ ವರಿಷ್ಠ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರೋದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶೋಕ್, ಕುಮಾರಸ್ವಾಮಿ, ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಎನ್ಡಿಎ ಎರಡನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯನ್ನ ಗೆಲ್ಲಿಸುವ ಬಗ್ಗೆ ತಂತ್ರವನ್ನ ರೂಪಿಸಲಾಗಿದೆ. ಕುಪೇಂದ್ರ ರೆಡ್ಡಿ ಗೆಲುವಿಗೆ ಬೇಕಾದ ಮತಗಳನ್ನ ಯಾವ ರೀತಿ ಸೆಳೆಯೋದು ಅನ್ನೋದೇ ಸದ್ಯದ ಚರ್ಚೆಯ ವಿಚಾರ. ಸಭೆ ಬಳಿಕ ಪಕ್ಷೇತರ ಶಾಸಕರನ್ನ ಸಂಪರ್ಕ ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತಂತ್ರಗಾರಿಕೆಯನ್ನ ರೂಪಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಶೋಕ್, ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ. ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ತಂತ್ರಗಾರಿಕೆಯನ್ನ ಹೆಣೆಯೋದು, ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷೇತರ ಅಭ್ಯರ್ಥಿಗಳನ್ನ ಸೆಳೆಯೋದು ಹೇಗೆ, ಪಕ್ಷೇತರ ಶಾಸಕರನ್ನ ಸೆಳೆಯೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಈ ಸಭೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಮೂವರು ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ಸುರೇಶ್, ಒಂದ್ ಕಡೆ ಸಂಜೆ ನಂತರದಲ್ಲಿ ಕಾಂಗ್ರೆಸ್ನ ರೆಸಾರ್ಟ್ ರಾಜಕಾರಣ, ಮತ್ತೊಂದು ಕಡೆಯಲ್ಲಿ ಇದನ್ನ ವಿರೋಧಿಸ್ತಾನೆ ಖಾಸಗಿ ಹೋಟೆಲ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ಈ ಮೈತ್ರಿ ಪಾಳೆಯದ ನಾಯಕರು ರಹಸ್ಯ ಸಭೆಯನ್ನ ನಡೆಸ್ತಾ ಇರೋದು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಸಭೆ ಬಗ್ಗೆ? ಸ್ಮಿತಾ, ಯಾವಾಗ ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದ್ರು, ಅಲ್ಲಿಂದ ಇವತ್ತಿನವರೆಗೂ ಕೂಡ ಅವರ ತಂತ್ರಗಾರಿಕೆ ನಿಂತಿಲ್ಲ. ಹಾಗೆಯೇ ಇದೇ ನಿಟ್ಟಿನಲ್ಲೇ ಕೊನೆ ಕ್ಷಣದವರೆಗೂ, ಅಂದರೆ ನಾಳೆ ಮತದಾನ ಏನಿದೆ ಆ ಕ್ಷಣದವರೆಗೂ ಕೂಡ ಈ ಕಸರತ್ತನ್ನು ಬಿಡದೆ ನಡೆಸೋದಕ್ಕೆ ಈಗಾಗಲೇ ರಾಜ್ಯ ನಾಯಕರು ಕೂಡ ಮುಂದಾಗಿರ್ತಕ್ಕಂಥ. ಅದೇ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ ಒಬೇರಾಯ್ನಲ್ಲಿ ಸಭೆ ಕೂಡ ನಡೀತಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಎರಡು ಅಂಶಗಳಲ್ಲಿ ಒಂದು ಅಂದರೆ ಅಲ್ಲೇ ಒಂದು ಸ್ಟ್ರಾಟಜಿ ಏನಂತಂದರೆ, ಒಂದು ಈಗೇನು 133 ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ, ಆ 133 ಶಾಸಕರ ಮತ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡುವುದು. ಅಂದರೆ ಅದರಲ್ಲಿ ಕಾಂಗ್ರೆಸ್ನ ಕೆಲ ಶಾಸಕರನ್ನು ಯಾರು ಸಂಪರ್ಕದಲ್ಲಿದ್ದಾರೆ ಅವರನ್ನು ಸಂಪರ್ಕಿಸುವಂಥದ್ದು, ಅಥವಾ ಸಂಪರ್ಕದಲ್ಲಿ ಈಗಾಗಲೇ ಯಾರಾದರೂ ಇದ್ದರೆ ಅವರನ್ನು ಮತದಾನವನ್ನು ಮಾಡದಂತೆ ಅವರನ್ನು ಗೈರು ಮಾಡ್ತಕ್ಕಂಥದ್ದು ಒಂದು ಭಾಗ. ಈ ಮೂಲಕ ಮತ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಒಂದು. ಇನ್ನು ಎರಡನೇದಾಗಿ ನಿರಂತರವಾಗಿ ಈಗಾಗಲೇ ಯಾರು ಪಕ್ಷೇತರ ಶಾಸಕರನ್ನು ಈಗಾಗಲೇ ಸೆಳೆಯುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಿ, ಅಂದರೆ ನಾಳೆಯವರೆಗೂ ಕೂಡ ಈ ಸಭೆ ಮುಗಿದ ನಂತರವೂ ಕೂಡ ನಾಳೆ ಮತದಾನದ ಕೊನೆಯ ಕ್ಷಣದವರೆಗೂ ಕೂಡ ಇದೇ ಪಕ್ಷೇತರ ಅಭ್ಯರ್ಥಿಗಳನ್ನು ಕೊನೆಯ ಕ್ಷಣದವರೆಗೂ ಕೂಡ ಸೆಳೆಯುವಂಥ ಕಸರತ್ತನ್ನು ಮುಂದುವರಿಸಬೇಕಾಗಿರ್ತಕ್ಕಂಥದ್ದು. ಇದು ಎರಡೇ ತಂತ್ರಗಾರಿಕೆ ಇರ್ತಕ್ಕಂಥದ್ದು. ಈ ಎರಡು ಅಂಶಗಳ ಸುತ್ತಲೇ ಒಂದು ವ್ಯೂಹ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇರುವಂತಹ ಆಪ್ಷನ್ ಕೂಡ ಇಷ್ಟೇ ಇರ್ತಕ್ಕಂಥದ್ದು ಅವರಿಗೆ. ಒಂದು, ಕಾಂಗ್ರೆಸ್ನಲ್ಲಿ ಈಗ ಏನು ಮೂರನೇ ಅಭ್ಯರ್ಥಿ ಮತಗಳನ್ನು ಹಾಕ್ತಾರೆ ಅವ್ರನ್ನ ಸೆಳೆಯುವಂಥದ್ದು ಒಂದು ಭಾಗ, ಅಥವಾ ಇರತಕ್ಕಂಥ ಪಕ್ಷೇತರ ಶಾಸಕರನ್ನೇ ಸೆಳೆದು ಮತವನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ ಒಂದು ಸ್ಟ್ರಾಟಜಿ ನಡೀತಿರ್ತಕ್ಕಂಥದ್ದು. ಈಗಾಗಲೇ BY ವಿಜಯೇಂದ್ರ, HD ಕುಮಾರಸ್ವಾಮಿ ಹಾಗೆಯೇ ಅಶೋಕ್ ಸೇರುತ್ತದಂತೆ ಈಗೇನು ಮೈತ್ರಿ ಅಭ್ಯರ್ಥಿ ಇದ್ದರು ಕುಪೇಂದ್ರ ರೆಡ್ಡಿ, ಇವರ ನೇತೃತ್ವದಲ್ಲಿ ಸಭೆ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ BY ವಿಜಯೇಂದ್ರ ಅವರು ಸುಮಾರು ಒಂದು 20 ನಿಮಿಷಗಳ ಕಾಲ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಆನಂತರ ಅವರು ಈಗಾಗಲೇ ತೆರಳಿರ್ತಕ್ಕಂಥದ್ದು. ಸದ್ಯ ಖಾಸಗಿ ಹೋಟೆಲ್ ಒಳಭಾಗದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಈ ಚರ್ಚೆಯಲ್ಲಿ HD ಕುಮಾರಸ್ವಾಮಿ, ಅಶೋಕ್ ಹಾಗೆ ಕುಪೇಂದ್ರ ರೆಡ್ಡಿ ಸೇರಿದಂತೆ JDSನ ಕೆಲ ಶಾಸಕರು, MLC ತಿಪ್ಪೇಸ್ವಾಮಿ ಹಾಗೆ ಕೆಲ ಪ್ರಮುಖ ಶಾಸಕರು ಏನಿದ್ದಾರೆ ಕುಮಾರಸ್ವಾಮಿ ಅವರ ಆಪ್ತರು, ಅವರೆಲ್ಲರೂ ಕೂಡ ಸೇರಿ ಮತ್ತೆ ಇದನ್ನೇ ಸ್ಟ್ರಾಟಜಿಯಾಗಿ ಮುಂದುವರೆತಿರ್ತಕ್ಕಂಥದ್ದು. ಅಂದರೆ ಯಾವೆಲ್ಲ ಶಾಸಕರನ್ನ ಯಾವ ರೀತಿಯಾಗಿ ಸೆಳೆಯಬಹುದು, ಅಂದರೆ ಯಾವ ರೀತಿಯಾಗಿ ಸಂಪರ್ಕಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಿರ್ತಕ್ಕಂಥದ್ದು. ಈ ಎರಡು ಅಂಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಯ್ಕೆಗಳು ಇಲ್ಲ. ಒಂದು, ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಅವರನ್ನೇ ಮತವನ್ನು ಅವರಿಗೆ ಅಂದರೆ
ಮತದಾನವನ್ನು ಏನು ಹಾಕ್ತಾರೆ ಈಗ ಮೂರನೇ ಅಭ್ಯರ್ಥಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅದನ್ನೇ ತಡೆಯತಕ್ಕಂಥದ್ದು ಅಂದರೆ ಗೈರು ಹಾಜರಿ ಮಾಡ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ಇರತಕ್ಕಂಥ ಪಕ್ಷೇತರ ಶಾಸಕರನ್ನೇ ಹೇಗಾದರೂ ಮಾಡಿ ಕೊನೆ ಕ್ಷಣದವರೆಗೂ ಕೂಡ ಸೆಳೆಯುವಂಥ ತಂತ್ರವನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಅಂತಿಮವಾಗಿ ಸ್ಮಿತಾ ನಾಳೆ 5 ಗಂಟೆ ಸುಮಾರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗ್ತದೆ. 5 ಗಂಟೆ ಸುಮಾರು 6 ಗಂಟೆ ಸುಮಾರಿಗೆ ಅಧಿಕೃತವಾಗಿ ಯಾರು ಏನು ಅನ್ನತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಬಿಡದೇ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಈಗೇನು ಚಾಲೆಂಜಸ್ ಇದೆ ಈ ಚಾಲೆಂಜನ್ನೇ ಮುಂದುವರಿಸ್ಕೊಂಡು ಅದೇ ರೀತಿಯಲ್ಲೇ ಕಸರತ್ತನ್ನು ಮುಂದುವರಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಾರೆ ಮತ್ತು ಆ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಅಂತಕ್ಕಂಥದ್ದು ಮತ್ತು ಆ ಸ್ಟ್ರಾಟಜಿ ಏನಿರ್ಬೋದು ಅಂತಕ್ಕಂಥದ್ದು ಕೂಡ ನಾಳೆನೇ ಅಂತಿಮವಾಗಿ ಗೊತ್ತಾಗ್ತಕ್ಕಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.